ಇವತ್ತು ಮೈಸೂರಿನಲ್ಲಿ ಏನು JDSನ ಸಂಘಟನಾತ್ಮಕವಾದಂತಹ ಕಾರ್ಯಕ್ರಮ ಇದೆ. ಈ ನಿಮಿತ್ತ ಈಗಾಗಲೇ ಏನು ಮೈಸೂರಿಗೆ JDS ಯುವ ಘಟಕದ ಅಧ್ಯಕ್ಷ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಈಗ ನಮ್ಮ ಮುಟ್ಕಿದ್ರೆ ಬನ್ನಿ ಮಾತಾಡೋಣ. ಸರ್ ನಮಸ್ತೆ ಸರ್. ಇವತ್ತು JDSನ ಒಂದು ಸಂಘಟನಾತ್ಮಕ ಕಾರ್ಯಕ್ರಮ ಇದೆ. ಅದಕ್ಕೆ ಮುಂಚೆ ಚಾಮುಂಡೇಶ್ವರಿ ದರ್ಶನ ಮಾಡಿದಿರಿ, ಏನು ಕಾರ್ಯಕ್ರಮ ಅದು? ಈಗಾಗಲೇ ಇಡೀ ರಾಜ್ಯಾದ್ಯಂತ ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಕಮಿಟಿ ರಚನೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹಲವಾರು ಜಿಲ್ಲೆಗಳಿಗೆ, ರಾಜ್ಯದಲ್ಲಿ ಇರ್ತಕ್ಕಂಥ 31 ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತಕ್ಕಂಥದ್ದಕ್ಕೆ ನಾನು ಮತ್ತು ಸನ್ಮಾನ್ಯ ಸುರೇಶ್ ಬಾಬಣ್ಣವರು ಇಬ್ಬರು ಕೂಡ ಈಗಾಗಲೇ 2 ಜಿಲ್ಲೆಗಳನ್ನ ಮುಕ್ತಾಯ ಮಾಡಿದ್ದೇವೆ. ಇವತ್ತು ಮೈಸೂರಿಗೆ ಕಾಲಿಟ್ಟಿದ್ದೇವೆ. ಮುಂದಿನ ವಾರ ಬಾಗಲಕೋಟೆ ಮತ್ತು ಬಿಜಾಪುರಕ್ಕೆ ಹೋಗ್ತಾ ಇದ್ದೇವೆ. ಹಾಗಾಗಿ ನಿರಂತರವಾಗಿ ಸದಸ್ಯತ್ವ ನೋಂದಣಿ ಮತ್ತು ಬೂತ್ ಕಮಿಟಿಯ ಒಂದು ರಚನೆ ಹಿನ್ನೆಲೆಯಲ್ಲಿ ಭೇಟಿ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೇವೆ. ವಿಶೇಷವಾಗಿ ಇವತ್ತು ಪೂರ್ಣಿಮೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ತಾಯಿ ಚಾಮುಂಡಮ್ಮನ ಒಂದು ದರ್ಶನವನ್ನು ಪಡೆದು ಎಲ್ಲ ಇಡೀ ಸಮಾಜಕ್ಕೆ ಒಳ್ಳೆಯದಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ತಾಯಿ ಒಂದು ಶಕ್ತಿ ಕೊಡಲಿ ಅಂತಕ್ಕಂಥದ್ದನ್ನ ಪ್ರಾರ್ಥನೆ ಮಾಡಿ. ಸಾಕಷ್ಟು ಭಾಗದಲ್ಲಿ JDS ಬಲಿಷ್ಠವಾಗಿದೆ. ಆ ಭಾಗದಲ್ಲಿ ಕಾರ್ಯಕರ್ತರಿಗೆ ಏನಂತ ಕರೆ ಕೊಡ್ತಾ ಇದ್ದೀರಿ ಅಂತ ಹೇಳಿ ಸರ್? ಅಲ್ಲಿ ಫ್ರೀಯಾಗಿ ಮಾತಾಡ ಇಲ್ಲಿ ಬನ್ನಿ ಹುಷಾರ ಬನ್ನಿ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮದಾದಂಥ ಕಾರ್ಯಕರ್ತರ ಪಡೆ ಇದೆ. ಪ್ರತಿಯೊಬ್ಬ ತಳಮಟ್ಟದ ಕಾರ್ಯಕರ್ತರನ್ನು ಕೂಡ ಗುರುಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಕೊನೆಯದಾಗಿ ಈಗಾಗಲೇ JDSನ ರಾಜ್ಯಾಧ್ಯಕ್ಷ ಕುಮಾರಣ್ಣನೇ ಇದ್ದಾರೆ, ಈ ಕೇಂದ್ರ ಸಚಿವರಾಗಿದ್ದಾರೆ. ಅದೊಂದು ಜವಾಬ್ದಾರಿ ನಿಮಗೆ ಕೊಡಬೇಕು ಅನ್ನೋದು ಕೂಡ ಕಾರ್ಯಕರ್ತರ ಒಂದು ರೀತಿ ಕರೆಯಾಗಿದೆ. ಆ ಜವಾಬ್ದಾರಿ ಕೊಟ್ಟರೆ ನಿಭಾಯಿಸ್ತೀರಾ ಸರ್? ಈಗಾಗಲೇ ನನಗೆ ಯುವ ಘಟಕದ ರಾಜ್ಯಾಧ್ಯಕ್ಷರ ಜವಾಬ್ದಾರಿಯನ್ನು ಇವತ್ತು ಪಕ್ಷದ ವರಿಷ್ಠರು ಕೊಟ್ಟಿದ್ದಾರೆ. ಕಾರ್ಯಕರ್ತರುಗಳು ಕೂಡ ನನ್ನ ಜೊತೆಯಲ್ಲಿ ಅಷ್ಟೇ ಬೆಂಬಲವಾಗಿ ನಿಂತಿದ್ದಾರೆ. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾದರೂ ಕೂಡ ರಾಜ್ಯದಲ್ಲಿ ಯಾವುದೇ ಆಗು ಹೋಗುಗಳಿರ್ಬೋದು, ಸಂಘಟನೆ ವಿಚಾರವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಸದಾಕಾಲ ಪಕ್ಷದ ಸಂಘಟನೆಗೆ ಸಮಯವನ್ನು ಕೊಡ್ತಕ್ಕಂಥದ್ದು ನಾವು ನೋಡಿದ್ದೇವೆ. ವಾರಕ್ಕೆ ಒಮ್ಮೆ ಕಳೆದ ಶನಿವಾರ ಕೂಡ ಇಡೀ ದಿನ ಕಾರ್ಯಕರ್ತರನ್ನ, ಇಡೀ ರಾಜ್ಯಾದ್ಯಂತ ಬರುವಂಥ ಕಾರ್ಯಕರ್ತರ ಒಂದು ನೋವಿಗೆ ಸ್ಪಂದಿಸ್ತಕ್ಕಂಥ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಹಿಂದಿನಿಂದ ಮಾಡ್ಕೊಂಡ್ಬಂದಿದ್ದಾರೆ. ಇವತ್ತು ಏನೇ ಕೆಲಸದ ಒತ್ತಡಗಳಿದ್ದರೂ ಕೂಡ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ರಾಜ್ಯಾಧ್ಯಕ್ಷರು ಬದಲಾವಣೆ ಪ್ರಶ್ನೆನೇ ಇಲ್ಲ ಇಲ್ಲಿ. ಹಾಗಾಗಿ ನನಗೇನು ಕೊಟ್ಟಿದ್ದಾರೆ ಕೆಲಸ ನಾನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು. ಹೀಗಾಗಿ ಪಕ್ಷದ ಸಂಘಟನೆಯನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಕೂಡ ಮೈಸೂರಿನಲ್ಲೂ ಕೂಡ ಸದಸ್ಯತ್ವ ಅಭಿಯಾನ ಮಾಡಿದ್ದೇವೆ. ಹೀಗಾಗಿ ಕರ್ನಾಟಕದಾದ್ಯಂತ JDSನ ಬಲವರ್ಧನೆ ಮಾಡ್ತಕ್ಕಂಥದ್ದು ನನ್ನ ಪ್ರಮುಖವಾದಂತಹ ಧ್ಯೇಯ ಅಂತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮ್ಯಾನ್ ಸತೀಶ್ ಜೊತೆ SS ಮಾವತ್ತು, ನ್ಯೂಸ್ ಆನ್ ಕನ್ನಡ, ಮೈಸೂರು. ನೀವು ಹಚ್ಕೊಡ್ರಿ, ಅವ್ರು ಹಚ್ಕೊತಾರೆ.